ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತಿನ ವಿಷಯ ನಮ್ಮ ಬೆಸ್ಟ್ ಫ್ರೆಂಡು, ನಮ್ಮ ದೇಹದ ಬಗ್ಗೆ ನೋಡೋಣ. ಏನು ಗೊತ್ತಾ, ನಮಗೆ ವಾಟ್ಸಪ್ಪಲ್ಲಿ ಬಂದಿರೋ ಮೆಸೇಜಿಗೆ ರಿಪ್ಲೈ ಮಾಡೋಕ್ಕೆ ಟೈಮ್ ಇರುತ್ತೆ, ನೋಟಿಫಿಕೇಷನ್ಗೆ ರಿಪ್ಲೈ ಮಾಡೋಕ್ಕೆ ಟೈಮ್ ಇರುತ್ತೆ, ಫೇಸ್ಬುಕ್ ಚೆಕ್ ಮಾಡೋದಕ್ಕೆ ಟೈಮ್ ಇರುತ್ತೆ, ಮೇಲಿಗೆ ರಿಪ್ಲೈ ಮಾಡೋಕ್ಕೆ ಟೈಮ್ ಇರುತ್ತೆ, ಕ್ರೆಡಿಟ್ ಕಾರ್ಡ್ ನೋಟಿಫಿಕೇಷನ್ ನೋಡ್ಬಿಟ್ಟು ಟೈಮ್ ಟು ಟೈಮ್ ಪೇಮೆಂಟ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಆದರೆ ನಮ್ಮ ದೇಹ ನಮ್ಮ ಹತ್ರ ಮಾತಾಡ್ತಾ ಇದ್ದರೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ನಮಗೆ ಟೈಮ್ ಇರಲ್ಲ. ಹಾಗಂದರೆ ಏನಪ್ಪ, ದೇಹ ಹಿಂಗೆ ಮಾತಾಡುತ್ತೆ ಅಂತನಾ? ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ, ಸಮ್ಮರ್ ಸ್ಟಾರ್ಟ್ ಆಗಿದೆ, ನಾವು ಹೊರಗಡೆ ಹೋಗಿರ್ತೀವಿ, ಲಾಂಗ್ ಡ್ರೈವ್ಗೆ ಹೋಗಿರ್ತೀವಿ, ಇಲ್ಲ ಲಾಂಗ್ ಶಾಪಿಂಗ್ ಹೋಗಿರ್ತೀವಿ. ಅಬ್ಬಾ, ತಂಪಾಗಿ ಒಂದು ಲೋಟ ಆರೆಂಜ್ ಜ್ಯೂಸ್ ಬೇಕಿತ್ತು ಅಂತ ಅನ್ನಿಸ್ತಾ ಇದೆಯಾ? ಅನ್ನಿಸ್ಬಿಡ್ತಾ? ಇಲ್ಲ ಎಳನೀರು ಕುಡಿಯೋಣ ಅಂತ ಅನ್ನಿಸ್ತಾ? ಹಾಗಂದರೆ ನಮ್ಮ ದೇಹ ನಮ್ಮ ಹತ್ರ ಮಾತಾಡ್ತಾ ಇದೆ, ಅಯ್ಯೋ ನಾನು ಡಿಹೈಡ್ರೇಟ್ ಆಗಿದ್ದೀನಿ, ಸಿ ವಿಟಮಿನ್ ಕೊಡ್ರಪ್ಪ, ಏನೋ ಒಂದು ಕೊಡ್ರಪ್ಪ ನನಗೆ ಅಂತ. ಹಂಗಂತ ಪಿಜ್ಜಾ ತಿನ್ನಬೇಕು ಅಂತ ಅನಿಸಿದೆ ಅಂತ ಅದನ್ನೆಲ್ಲ ಮಾತು ಕೇಳಕ್ಕೆ ಹೋಗಬೇಡಿ. ಎಷ್ಟೋ ಸಾರಿ ನಾವು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಹೇರ್ ಫಾಲ್ ಆಗ್ತಾ ಇದೆಯಾ, ತುಂಬ ಆಗ್ತಾ ಇದೆಯಾ, ಸ್ಟ್ರೆಸ್ ಆಗಿಬಿಡ್ತು, ಟೆನ್ಷನ್ ಆಗಿಬಿಡ್ತು. ಸ್ಟ್ರೆಸ್ಗೆ ಟೆನ್ಷನ್ಗೆ ಉದುರಲ್ವಾ ಕೂದಲು? ಉದುರುತ್ತೆ. ಅದರ ಬಿಟ್ಟು ಬೇರೆ ರೀಸನ್ನು ಇರ್ಬೋದು. ಅನಿಮಿಕ್ ಆಗಿರ್ಬೋದು, ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದು, ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಫೈಬ್ರಾಯ್ಡ್ಸ್ ಇರ್ಬೋದು. ಮತ್ತು ಲೋವರ್ ಅಬ್ಡಮೆನ್ ಪೇನ್ ಬರ್ತಾ ಇದೆಯಾ, ಸರಿಯಾಗುತ್ತೆ ಬಿಡು ಅಂತ ನೆಗ್ಲೆಕ್ಟ್ ಮಾಡಿಬಿಡೋದು. ಯಾಕೆ ಮಾಡ್ತೀವಿ ಆ ಥರ ಹೇಳಿ? ಏನಾಗಲ್ಲ ಬಿಡ್ರಪ್ಪ, ನಿದ್ರೆ ಮಾಡಿಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಬ್ಯಾಕ್ ಪೇನಾ, ಚೆನ್ನಾಗಿ ನಿದ್ದೆ ಮಾಡಿಲ್ವಾ, ಸರಿಯಾಗಿ ನಿದ್ರೆ ಮಾಡಿಬಿಟ್ರೆ ಆರಾಮಾಗಿಬಿಡುತ್ತೆ. ಮತ್ತು ಕಾಲು ನೋವಾ, ಅದೇನು ಒಂದು ಮಸಾಜ್ ಮಾಡಿಬಿಟ್ರೆ ಹೋಗ್ಬಿಡುತ್ತೆ. ಅದು ನಿಜಾನ ಅಂತ ನೋಡ್ಕೋಬೇಕಲ್ವಾ? ಒಂದು ದಿನಕ್ಕೂ 2 ದಿನಕ್ಕೂ ಹೋಗಲಿಲ್ಲ ಅಂದರೆ ಏನೋ ಒಂದು ವಿಷಯ ಇದೆ ಅಂತ ತಾನೇ. ನಮ್ಮದೇ ಜೊತೆಯಲ್ಲಿ ನಾವು ಹುಟ್ಟಿದಾಗ್ಲಿಂದ ನಮ್ಮ ಕೊನೆಯುಸಿರು ಇರೋವರೆಗೂ 24/7 ಇರೋದು ಯಾರು ಹೇಳಿ? ಇದೇ ನಮ್ಮ ದೇಹ ರೀ. ಯಾಕೆ ನಾವು ಅದಕ್ಕೆ ಲಕ್ಷ್ಯ ಕೊಡಲ್ಲ ಅಂತ? ಬಿಕ್ಕಳಿಕೆ ಬಂದಮೇಲೆ ಗೊತ್ತಾಗುತ್ತೆ ನಮಗೆ, ನನಗೆ ನೀರು ಕುಡಿಬೇಕಾಗಿತ್ತು, ಮರ್ತೇ ಹೋಗಿದ್ದೆ ಅಂತ. ಎಲ್ಲ ಸಲನೂ ಬಿಕ್ಕಳಿಕೆ ಬಂದರೆ ನೀರೇ ಬೇಕಂತ ಏನಿಲ್ಲ. ಕೆಲವು ಸಾರಿ ಇಲೆಕ್ಟ್ರೋಲೈಟ್ ಕೂಡ ಬೇಕಾಗುತ್ತೆ, ಕೆಲವು ಸಾರಿ ಗ್ಯಾಸ್ಟ್ರಿಕ್ಕು ಆಗಿರ್ಬೋದು. ಪ್ರಾಬ್ಲಮ್ ಇಂಥದ್ದೇ ಆಗಿದೆ ಅಂತ ನಮಗೆ ಗೊತ್ತಾಗಲಿಲ್ವಾ? ಡಾಕ್ಟ್ರುಗಳಿರ್ತಾರಲ್ಲ, ತಲೆ ಯಾಕೆ ಇಡ್ಸ್ಕೋಬೇಕು? ಒಂದು ವಿಸಿಟ್ ಮಾಡಿಬಿಟ್ರೆ ಆಯ್ತಪ್ಪ. ನಿಮ್ಮ ದೇಹದ ಮಾತನ್ನು ನೀವು ಇಷ್ಟು ದಿನ ಕೇಳಿಸ್ಕೊತಾ ಇದ್ದೀರಿ ಅಂತ ಆದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಕೇಳಿಸ್ಕೊತಾ ಇಲ್ಲ ಅಂದರೆ ಅದೇನು ತುಂಬ ಕಷ್ಟ ಇಲ್ಲ. ಜಗತ್ತನ್ನೇ ಚೇಂಜ್ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕು, ಅದು ಆಗೋದು ಇಲ್ಲ. ಆದರೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾ? ಬೇಡವಲ್ಲ. ಒಂದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಬದಲಾವಣೆ ಮಾಡ್ಕೋಬೋದು. ಇನ್ನು ಮುಂದೆ ಅಟ್ಲೀಸ್ಟ್ ನಮ್ಮ ಬೆಸ್ಟ್ ಫ್ರೆಂಡ್ ನಮ್ಮ ದೇಹದ ಮಾತು ಕೇಳೋಣ, ಅದೇನು ಅನ್ನತ್ತೆ, ಯಾಕಂತ ಇದೆ ಅಂತ ಕೇಳಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಥರ ಮಾಡಿದರೆ ಕೊನೆವರೆಗೂ ಸಫರ್ ಆಗೋ ಅವಶ್ಯಕತೆನೇ ಇರಲ್ಲ ಅಲ್ವಾ? ನೀವೇನಂತೀರಿ?